ಮಾತಾಡ್ತಾ ಹೋಗೋಣ. ಇದೀಗ ಗೊಟ್ಟಿಗೆರೆ ಶಿವಣ್ಣ ಅವರು ಜ್ಯೋತಿಷಿ ನಮ್ಮ ಜೊತೆ ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುರುಗಳೇ ನಮಸ್ತೆ. ನಮಸ್ತೆ. ಎಸ್, ಡಿ.ಕೆ. ಶಿವಕುಮಾರ್ ಬುಧವಾರ ಪದಗ್ರಹಣ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಅವರ ಜಾತಕದಲ್ಲಿ ರಾಜಯೋಗ ಎಷ್ಟು ಪ್ರಬಲವಾಗಿದೆ ಅಂತ. ಅವ್ರಿಗೆ ಏನಾಗಿದೆ, ಲಗ್ನಾಧಿಪತಿ ಬಲಹೀನ ಆದ್ರೂ ಸಹ ಅವರಿಗೆ ದಶನಾಥ ಯಾರಿದ್ದಾರೆ ಶನಿ, ಜೊತೆಯಲ್ಲಿ ಭಾಗ್ಯಾಧಿಪತಿ ಧರ್ಮಕರ್ಮ ಯೋಗ ಆಗಿದೆ ಅವರಿಗೆ. 9th house and 10th house ಅಂದ್ರೆ ಶನಿ ಮತ್ತು ಗುರು ದಶಮ ಸ್ಥಾನದಲ್ಲಿ ಕುತ್ಕೊಂಡು ಅವರಿಗೆ ವಿಶೇಷವಾದ ರಾಜಯೋಗವನ್ನ ಕೊಟ್ಟಿದೆ. ಜೊತೆಯಲ್ಲಿ ರಾಶಾಧಿಪತಿ ಶುಕ್ರ ಸಹ ಉಚ್ಚ ಸ್ಥಾನದಲ್ಲಿದೆ. ಲಗ್ನಾಧಿಪತಿ ಬಲಹೀನ ಆದ್ರೂ ಶನಿ ಗುರು ದೃಷ್ಟಿ ಬಿದ್ದಿರೋದ್ರಿಂದ ಅವ್ರಿಗೇನಾಗಿದೆ, ವಿಪರೀತ ರಾಜಯೋಗ ಆಗಿದೆ, ನೀಚಭಂಗ ರಾಜಯೋಗ ಆಗಿದೆ. ಆದ್ರಿಂದ ಇದು ನಡ್ಕೊಂಡು ಹೋಗುತ್ತೆ. ಆದ್ರೆ ಮೇಷ ಲಗ್ನಕ್ಕೆ ಶನಿ ಯೋಗಕಾರಕನಲ್ಲ, ಆದ್ರಿಂದ ಅವ್ರಿಗೆ ಸ್ವಲ್ಪ ತೊಂದರೆ ಆಗಿದೆ ಅಷ್ಟೇ. ಮೇಷ ಲಗ್ನಕ್ಕೆ ಶನಿ ಯೋಗಕಾರಕನಲ್ಲೇ ಹೋದ್ರು ಸಹ ಆ ದಶಾಭುಕ್ತಿಯಲ್ಲಿ ಚಂದ್ರ ಸುಖಸ್ಥಾನಾಧಿಪತಿ ಅವ್ರ ಲಗ್ನಕ್ಕೆ, ಆ ಸುಖಸ್ಥಾನಾಧಿಪತಿ ಆಗಿರೋದ್ರಿಂದ ಆ ಒಂದು ಯೋಗವನ್ನ ಇವತ್ತು ಏನು ಅವರು ಪ್ರಮಾಣಾಚರಣೆ ಸ್ವೀಕಾರ ಮಾಡ್ತಿದ್ದಾರೆ, ಈ ಶನಿ ದಶೆ ಚಂದ್ರ ಭುಕ್ತಿ ಅವರಿಗೆ ಒಂದು ಯೋಗ ವಿಪರೀತ ರಾಜಯೋಗ ಸೃಷ್ಟಿಯಾಗಿದೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಹೇಳಿ. ಜೊತೆಗೆ ಈ ದೀರ್ಘಕಾಲ ಕಾಯುವಿಕೆ ನಂತರದಲ್ಲಿ ಸಿಕ್ಕಿರುವಂಥದ್ದು ಮುಖ್ಯಮಂತ್ರಿ ಪಟ್ಟ ಸಿಗ್ತಾ ಇರುವಂಥದ್ದು ಎಷ್ಟು ಕಾಲ ಭದ್ರವಾಗಿರುತ್ತೆ? 2 ವರ್ಷನೂ ಕೂಡ ಅವರು ಭದ್ರವಾಗಿ ಸುಸೂತ್ರವಾಗಿ ಆಡಳಿತ ನಡೆಸ್ಲಿಕ್ಕೆ ಸಾಧ್ಯನಾ? ಖಂಡಿತ ಖಂಡಿತ ಖಂಡಿತ. ಯಾಕಂದ್ರೆ ಇದಕ್ಕೆ ಮೊದಲು ಗುರುದೆಸೆ ನಡೀತು. ಗುರುದೆಸೆ 16 ವರ್ಷ ಅವರಿಗೆ ಎಕ್ಸ್ಟ್ರಾರ್ಡಿನರಿ ಯೋಗ ಇತ್ತು. ಅವಾಗೆಲ್ಲ ಮಂತ್ರಿಗಳಾಗಿದ್ರು, ಎಸ್.ಎಂ. ಕೃಷ್ಣ ಗೌರ್ಮೆಂಟ್ ಅಲ್ಲೆಲ್ಲ ಮಂತ್ರಿ ಆಗಿದ್ರು. ಅದು ಗುರುದೆಸೆ ಬಹಳ ವಿಶೇಷವಾಗಿತ್ತು. ಈಗ ಬಂದಿರತಕ್ಕಂಥ ಶನಿ ಮಂತ್ರಿ ನಾವು ಜ್ಯೋತಿಷದಲ್ಲಿ ಉಲ್ಲೇಖ ಮಾಡ್ತೀವಿ. ಮೇಷ ಲಗ್ನಕ್ಕೆ ಮತ್ತು ವೃಶ್ಚಿಕ ಲಗ್ನಕ್ಕೆ ಶನಿ ಯೋಗಕಾರಕನಲ್ಲ, ಯೋಗವನ್ನ ಕೊಡೋದಕ್ಕೆ ಅವನಿಗೆ ಇಷ್ಟ ಇಲ್ಲ. ಆದ್ರೂ ಅವ್ರಿಗೆ ಕರ್ಮಸ್ಥಾನದಲ್ಲೇ ಜೀವನ ಸ್ಥಾನ ಅಂತ ಏನ್ ಹೇಳ್ತೀವಿ ನಾವು ಜ್ಯೋತಿಷದಲ್ಲಿ, ಆ ಜೀವನ ಸ್ಥಾನ ಕರ್ಮಸ್ಥಾನದಲ್ಲಿ ಶನಿ ಇದ್ದು ದಶಾನಾಥ ಅವರೇ ಆಗಿದ್ದು, ಜೊತೆಯಲ್ಲಿ ಗುರು ಇರೋದ್ರಿಂದ ಧರ್ಮಕರ್ಮ ಯೋಗ ಉಂಟಾಗಿರೋದ್ರಿಂದ ಮತ್ತು ನೀಚಭಂಗ ರಾಜಯೋಗ ಆಗಿರೋದ್ರಿಂದ ಮತ್ತು ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಈ ಸಮಯದಲ್ಲಿ ಶನಿ ದಶೆ ಬಹಳ ವರ್ಷ ಆಗಿದೆ ಪ್ರಾರಂಭ ಆಗಿ. ಈಗ ಇನ್ನು ಶನಿ ದಶೆ ಚಂದ್ರ ಭುಕ್ತಿ ಆಗಿದೆ, ಕುಜ ಭುಕ್ತಿ ಇದೆ, ಆಮೇಲೆ ರಾಹು ಭುಕ್ತಿ ಇದೆ, ಗುರು ಭುಕ್ತಿ ಇದೆ. ಈ 3 ಭುಕ್ತಿಗಳು ಮುಗಿಯೋದ್ರೊಳಗೆ ಇವ್ರಿಗೆ ಈ ಒಂದು 2 ವರ್ಷನೂ ಬಹಳಷ್ಟು ಚೆನ್ನಾಗಿ ಈ ಮುಖ್ಯಮಂತ್ರಿ ಸ್ಥಾನ ಏನಿದೆ ಇದು ನಡ್ಕೊಂಡು ಹೋಗುತ್ತೆ ಅಂತ ಖಂಡಿತ ಹೇಳ್ಬೋದು. ಅದರಿಂದ ಈ ಜಾತಕ ಅಂದ್ರೆ ನೋಡಿ, ಔಟು ಜಡ್ಜ್ ಜ್ಯೋತಿಷ ಸಮರ್ಥನೆ ಮಾಡ್ತೀವಿ ಅಂದ್ರೆ ಗ್ರಹಗಳೇ ಮನುಷ್ಯನಿಗೆ ಕೆಲಸ ಮಾಡುತ್ತವೆ. ಯೂನಿವರ್ಸಲ್ ಆಗಿ ಎಲ್ಲರೂ ಇದನ್ನು ನಾವು ಸಮರ್ಥನೆ ಮಾಡಿ ಹೇಳ್ಬೋದು. ಓಕೆ, ನನ್ನ ಧ್ವನಿ ಕೇಳಿಸ್ತಿದ್ರೆ ನನ್ನ ಇನ್ನೊಂದು ಪ್ರಶ್ನೆ ಇದೆ ತಮಗೆ. ಬಹುಶಃ ಡಿ.ಕೆ. ಶಿವಕುಮಾರ್ ಅನೇಕ ಆರೋಪಗಳನ್ನು ಎದುರಿಸಿದಂಥವ್ರು, ಅವ್ರ ಮೇಲೆ ಅನೇಕ ಆರೋಪಗಳು ಅವ್ರ ಮೇಲೆ ಬಂದವು. ಸೊ ಕೊನೆಗೆ ಜೈಲಿಗೆ ಹೋಗಬೇಕಾದಂಥ ಪರಿಸ್ಥಿತಿ ಕೂಡ ಬಂತು. ಈಗ ಮುಖ್ಯಮಂತ್ರಿ ಆಗುವ ಸನಿಹದಲ್ಲಿದ್ದಾರೆ. ಮುಂಬರುವಂಥ ದಿನಗಳಲ್ಲಿ ಒಂದಷ್ಟು ಅವರ ಮೇಲೆ ಬಂದಂಥ ಆರೋಪದ ಹಿನ್ನೆಲೆಯಲ್ಲಿ ಒಂದಷ್ಟು ಕಂಟಕಗಳು ಅಥವಾ ಸಂಕಷ್ಟಗಳು ಎದುರಾಗುವ ಸಾಧ್ಯತೆ ಏನಾದರೂ ಇದೆಯಾ ಅಂತ ಕಾನೂನಾತ್ಮಕವಾಗಿ? ಮಹಾತ್ಮನ ದೆಸೆ ನಡೀತಾದ್ರಿಂದ ಆ ಒಂದು ವ್ಯವಸ್ಥೆ ಆಗಬಹುದು, ಏನು ಆಶ್ಚರ್ಯ ಪಡಬೇಕಾದ ಪ್ರಸಂಗ ಇಲ್ಲ. ಯಾಕಂದ್ರೆ ಶನಿ ಇವತ್ತು ಕೋರ್ಟು ಮತ್ತೆ ಲಾಯರು ಜಡ್ಜು ಅಂತ ಯಾರಿದ್ದಾರೆ, ಕಾನೂನನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಶನಿ. ಆದ್ರಿಂದನೇ ಕೋರ್ಟಲ್ಲಿ ಎಲ್ರು ಕಪ್ಪು ಕೋಟೆಗಳನ್ನೇ ಧರಿಸ್ತಾರೆ. ಕಪ್ಪು ಕೋಟೆ ಧರಿಸಿ ಕಾನೂನಾತ್ಮಕವಾಗಿ ಯಾರು ಮಾತಾಡ್ತಾರೆ ಅವರೆಲ್ಲ ಲಾಯರು ಜಡ್ಜ್ಗಳು ಕಾನೂನು. ಆದ್ರಿಂದನೇ ಶನಿ ದಿಸೆಯಲ್ಲಿ ಇದು ಆಗೋದ್ರಲ್ಲಿ ಆಶ್ಚರ್ಯ ಏನ್ ಪಡ್ಬೇಕಾಗಿಲ್ಲ. ಆದ್ರೂ ಸಹ ಚಂದ್ರಭುಕ್ತಿ ಚೆನ್ನಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅವ್ರನ್ನ ಒಂದ್ ಒಳ್ಳೆ ಅವ್ರೀಗ ಮಾಡಿರ್ತಕ್ಕಂಥ ಪೂಜೆ ಪುರಸ್ಕಾರಗಳು ಹೋಮ ಹವನಗಳು ಅವ್ರನ್ನ ಆದಷ್ಟು ಕಾಪಾಡುತ್ತೆ ಅಂತ ಖಂಡಿತ ಹೇಳ್ಬೋದು. ಓಕೆ, ಮತ್ತೆ ನಾನು ನಿಮ್ಮನ್ನ ಮಾತಾಡಿಸ್ತೀನಿ. ಶ್ರೀನಿವಾಸ್ ಗುರುಗಳ, ಬಹುಶಃ ಸಾಮಾನ್ಯವಾಗಿ ಒಬ್ಬ ರಾಜಕಾರಣಿ ಅಂತ ಬಂದಾಗ, ರಾಜಕಾರಣಿ ಆಗಬೇಕು ಅಂತ ಬಂದಾಗ ಸೂರ್ಯ ಪ್ರಬಲನಾಗಿರಬೇಕು, ಸೂರ್ಯ ಚೆನ್ನಾಗಿರಬೇಕು ಅನ್ನುವಂಥ ಮಾತಿದೆ. ತಾವು ಹೇಳ್ತಾ ಇದ್ರಿ ನಕ್ಷತ್ರಾಧಿಪತಿ ಸೂರ್ಯ ಅನ್ನುವಂಥ ಮಾತನ್ನೇನೆ ಹೇಳ್ದಂಗಿತ್ತು. ಸೊ ಸೂರ್ಯ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ರಾಜಕಾರಣಿಯ ಒಂದು ಯಶಸ್ಸಿನಲ್ಲಿ ಅಂತ? ಖಂಡಿತವಾಗಿ ಸೂರ್ಯಾಧಿಪತಿ, ಕೃತಿಕಾ ನಕ್ಷತ್ರ ಅಧಿಪತಿ ಬಂದು ಸೂರ್ಯ. ಅವರು ಕೃತಿಕಾ ನಕ್ಷತ್ರ 3ನೇ ಪಾದದಲ್ಲಿ ಜನನವನ್ನು ತಾಳ್ದಂಥದ್ದು. ಸೂರ್ಯನ ಒಂದು ಆ ದೆಸೆಯಲ್ಲಿ ಜನಿದಂಥವ್ರಿಗೆ ಆಲ್ಮೋಸ್ಟು ವ್ಯಾವಹಾರಿಕವಾದಂತಹ ಜೀವನವಲ್ಲದೆ, ವೈವಾಹಿಕ ಜೀವನವಲ್ಲದೆ, ಒಂದು
ಬೇರೆ ರೀತಿಯಾದಂತಹ ಒಂದು ಇನ್ನೊಬ್ಬರಿಗೆ ಮಾದರಿಯಾದಂಥ ವ್ಯಕ್ತಿಗಳಾಗಿ ಜನನವನ್ನು ತಾಳುವಂಥ ವ್ಯಕ್ತಿಗಳಾಗಿರುವಂಥದ್ದು. ಜೊತೆಯಲ್ಲಿ ಒಂದು ಬೇರೆಯವರ ನಾನಲ್ಲದೆ, ನಮ್ಮ ಕುಟುಂಬವಲ್ಲದೆ ಒಂದು ಏನೋ ಪರಿಸರ, ಒಂದು ಜನಾಂಗಗಳಿಗೆ ಏನೋ ಒಂದು ಸಹಯೋಗವನ್ನು ನೀಡುವಂತಹ ಒಂದು ವ್ಯಕ್ತಿಗಳಾಗಿ ಬೆಳೀತಾರೆ. ಅವರು ಯಾವುದೇ ಒಂದು ಕೆಲಸವನ್ನು ಮಾಡಲಿ, ಅಕಸ್ಮಾತ್ ಡಿ.ಕೆ. ಶಿವಕುಮಾರ್ ರಾಜಕೀಯಕ್ಕೆ ಬರಲಿಲ್ಲ ಅಂತಂದರೆ ಯಾವುದೋ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದರೆ, ಬೇರೆ ಯಾವುದೋ ಒಂದು ಕಂಪ್ನಿಯ ಒಂದು ಮ್ಯಾನೇಜರ್ ಆಗಿದ್ದರೆ, ಆ ರೀತಿಯಲ್ಲಿ ತೆಗೆದುಕೊಂಡ್ರೂ ಸಹಿತ ಒಂದು ಉತ್ತುಂಗದ ಸ್ಥಾನವನ್ನು ಪ್ರತಿಯೊಂದು ಆ ವರ್ಗದ ಆ ಕ್ಯಾಟಗರಿ ಏನೋ ಅದು ಬಿಸ್ನೆಸ್ ಏನೋ ಒಂದಿರ್ತದಲ್ಲ, ಆ ಕ್ಯಾಟಗರಿಯಲ್ಲಿ ಉತ್ತುಂಗದ ಸ್ಥಾನವನ್ನು ಗಳಿಯುವಂಥ ಯೋಗ ಅಂತ ಹೇಳುತ್ತೆ. ಅದೇ ರಾಜಕೀಯಕ್ಕೆ ಬಂದಾಗ ರಾಜಕೀಯದಲ್ಲಿ ಉತ್ತುಂಗದ ಯೋಗ ಅಂತ ಈಗ ತೋರಿಸುತ್ತೆ ಅವ್ರಿಗೆ. ಅದು ಆ ರಾಶಿಯ ಯೋಗದಲ್ಲಿ ಜನಿಸಿದಂಥವ್ರು ಎಲ್ಲರಿಗೂ ಅಷ್ಟೇ, ಅದು ಆ ರೀತಿಯಾದಂಥ ಎಲ್ರಿಗೂ ಸಿಗೋದಿಲ್ಲ. ಕೃತಿಕಾ ಈ ರೀತಿಯಾದಂಥ ನಾನು ಹೇಳುವಂಥದ್ದು ಮೇಷ ಲಗ್ನದಲ್ಲಿ ಹುಟ್ಟುವಂಥದ್ದು, ಕೃತಿಕಾ ನಕ್ಷತ್ರ, ವೃಷಭ ರಾಶಿ. ತಾವು ಹೇಳಿದಂಥ ಅದೇ ಒಂದು ನಕ್ಷತ್ರ ರಾಶಿ ಅಥವಾ ಕರ್ಣ ಆ ಗಳಿಗೆನಲ್ಲಿ ಹುಟ್ಟರು ಸಾಕಷ್ಟು ಮಂದಿ ಇರ್ತಾರಲ್ವ ಗುರುಗಳೇ? ತುಂಬಾ ವಿರಳವಾಗಿ ಇಷ್ಟು ಯೋಗಗಳು ಒಬ್ಬರಿಗೆ ಸಿಗೋದಿಲ್ಲ. ಇದರಲ್ಲಿ ಕೆಲವು ಬದಲಾವಣೆಗಳಾಗಿರುತ್ತೆ, ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ, ದಶಾಭುಕ್ತಿಗಳ ಬದಲಾವಣೆಗಳಾಗಿರುತ್ತೆ, ನೋಡಿ ಹುಟ್ಟಂತಹ ಈಗ ಕುಂಡಲಿ ಬದಲಾವಣೆಗಳಾಗಿರುತ್ತೆ. ಒಂದು ಕುಂಡಿಯಲ್ಲಿ ಒಂದು ಗ್ರಹ ಬದಲಾವಣೆ ಆದರೂ ಸಹ ಯೋಗಗಳು ಸಿಗುವಂಥದ್ದು ಕಷ್ಟಕರವಾದಂಥದ್ದು. ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂತಹ ಯೋಗ ಪಡ್ಕೊಂಡು ಬಂದಿರುವಂತಹ ವ್ಯಕ್ತಿ, ಪೂರ್ವಾರ್ಜಿತ ಯೋಗ ಫಲ ಅಂತ ನಾವು ಹೇಳ್ತಿರ್ತೀವಿ. ಆ ಪೂರ್ವಾರ್ಜಿತ ಯೋಗ ಫಲ ಅವರಿಗೆ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಕ್ಕಿದೆ. ಹೊಗಳಿಕೆ ಮತ್ತು ತೆಗಳಿಕೆ ಎರಡನ್ನೂ ಸಹ ಸಮಾನವಾಗಿ ಸ್ವೀಕರಿಸಿದಂಥವ್ರು ಡಿ.ಕೆ. ಶಿವಕುಮಾರ್. ತೆಗಳೋರು ತೆಗಳುತ್ತಾ ಇರ್ತಾರೆ, ಹೊಗಳೋರು ಹೊಗಳುತ್ತಾ ಇರ್ತಾರೆ. ನನ್ನ ಕೆಲಸವನ್ನು ನಾನು ನಿಷ್ಠೆಯಿಂದ ನಾನು ಮಾಡ್ಕೊಂಡು ಹೋಗೋಣ, ಆ ಕೆಲಸ ನನ್ನನ್ನು ಏನು ನನಗೆ ಅದು ಅಧಿಕಾರ ಕೊಡಬೇಕಾ, ನನ್ನ ಬೆಳವಣಿಗೆಯನ್ನು ಮಾಡಬೇಕಾ, ನಾನು ಕುಂಠಿತವನ್ನು ಮಾಡಬೇಕಾ, ನಾನು ಮಾಡುವಂಥ ಕೆಲಸ, ನಾನು ಕೈ ಇಟ್ಟಂಥ ವ್ಯವಹಾರ ಅದು ನನಗೆ ಆನ್ಸರ್ ಕೊಡುತ್ತೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ಮಾಡುವಂಥವ್ರು ಡಿ.ಕೆ. ಶಿವಕುಮಾರ್. ಆಲ್ಮೋಸ್ಟ್ ನನ್ನ ಪ್ರಕಾರದಲ್ಲಿ ಒಂದು ಖುಷಿಯಿಂದ ಹೇಳ್ಬೋದು, ರಾಜಕೀಯದಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಈಗಿನ ಸ್ಥಿತಿಗತಿಗಳಲ್ಲಿ ತೆಗೆದುಕೊಂಡಾಗ ಡಿ.ಕೆ. ಶಿವಕುಮಾರ್ ಈಗ ಕಾಂಗ್ರೆಸ್ಗೆ ಬೇಕಾಗಿತ್ತು, ಅವಶ್ಯಕತೆ ಇತ್ತು. ಮತ್ತು ನಮ್ಮ ಕರ್ನಾಟಕದ ಜನಕ್ಕೂ ಸ್ವಲ್ಪ ಈ ವ್ಯಕ್ತಿ ಸ್ವಲ್ಪ ಬೇಕಾಗಿತ್ತು ನಮಗೆ. ಸೊ ಬಂದಾಗ ಸ್ವಲ್ಪ ಸುಧಾರಣೆಯೂ ಆಗುತ್ತೆ ರಾಜಕೀಯದಲ್ಲಿ. ಒಂದು ವರ್ಗದವರಿಗಂತೂ ಬಹಳ ಸುಧಾರಣೆಗಳಾಗುತ್ತೆ. ಶಿವಣ್ಣವರ ಬಹುಶಃ ಈ ಆರ್ಥಿಕ ಸವಾಲುಗಳನ್ನು ನಿಭಾಯಿಸುವಂತ ಒಂದು ನಿಟ್ಟಿನಲ್ಲಿ ಗ್ರಹಗತಿಗಳು ಯಾವ ರೀತಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಥ್ ಕೊಡ್ಬೋದು ಸಮರ್ಥವಾಗಿ ಆರ್ಥಿಕ ಸವಾಲುಗಳನ್ನು ನಿಭಾಯಿಸುವಂತ ನಿಟ್ಟಿನಲ್ಲಿ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಅವ್ರ ಲಗ್ನಕ್ಕೆ ಸುಖಸ್ಥಾನಾಧಿಪತಿ ಮತ್ತೆ ಪಂಚಮ ಸ್ಥಾನಾಧಿಪತಿ ಯಾರು ಚಂದ್ರ ಮತ್ತು ರವಿ ಧನಸ್ಥಾನದಲ್ಲಿ ಧನಸ್ಥಾನ ಹಣಸ್ಥಾನ. ನೀವೇನ್ ಪ್ರಶ್ನೆ ಕೇಳ್ತಾ ಇದ್ದೀರಾ? ಆರ್ಥಿಕ ಮೀನ್ಸ್ ಹಣಕ್ಕೆ ವ್ಯವಸ್ಥೆ ಆದಂತ ಸ್ಥಾನದಲ್ಲಿ ರವಿ ಮತ್ತು ಚಂದ್ರ ಇಬ್ರು ಇರೋದ್ರಿಂದ, ಜೊತೆಲಿ ವಿದ್ಯೆ ಬುದ್ಧಿ ಜ್ಞಾನ ವ್ಯವಹಾರ ಮತ್ತು ಸಮಯ ಪ್ರಜ್ಞೆಯನ್ನ ಕೊಡ್ತಕ್ಕಂತ ಬುಧ ಜೊತೆಲ್ಲೇ ಇರೋದ್ರಿಂದ, ಬುಧಾದಿತ್ಯ ಯೋಗ ಅವರಿಗೆ ಉಂಟಾಗಿರೋದ್ರಿಂದ ಖಂಡಿತವಾಗ್ಲೂ ಅವರ ಹಣದ ವ್ಯವಸ್ಥೆ ಏನಿದೆ ಇವತ್ತು ಸರ್ಕಾರದಲ್ಲಿ ಹಣದ ವ್ಯವಸ್ಥೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಬ್ಯಾಲೆನ್ಸ್ ಮಾಡಿ ಸಮತೋಲನ ಮಾಡಿ ಆಡಳಿತ ನಡೆಸೋದಕ್ಕೆ ಈ ಗ್ರಹಗಳು ಸಹಕಾರಿಯಾಗ್ತವೆ. ಅವರಿಗೆ ಒಳ್ಳೆ ಯೋಗ ಮುಂದೆ ಸೃಷ್ಟಿಯಾಗುತ್ತೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಜೊತೆಗೆ ಡಿ.ಕೆ. ಶಿವಕುಮಾರ್ ನಾವು ಗಮನಿಸ್ತಾ ಹೋದ್ರೆ ಮೇಲ್ನೋಟಕ್ಕೆ ಅವರು ಬಹಳ ರಫ್ ಅಂಡ್ ಟಫ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಆದರೆ ಒಳಗಡೆ ಬಹಳ ಸೂಕ್ಷ್ಮವಾದಂಥ ಒಬ್ಬ ಹೆಂಗರುಳಿರುವಂಥ ವ್ಯಕ್ತಿತ್ವ ಅನ್ನುವಂಥದ್ದನ್ನು ಬಹಳ ಹತ್ತಿರದಿಂದ ನೋಡಿದಂಥವ್ರು ಅವ್ರನ್ನ ಬಲ್ಲವರು ಹೇಳ್ತಾರೆ. ಆದರೂ ಹೊರಗಡೆಯಿಂದ ನೋಡಿದ ಮಾತ್ರ ತುಂಬಾ ರಫ್ ಅಂಡ್ ಟಫ್ ಅನ್ನುವಂಥದ್ದು ಯಾಕೆ ಅಂತ? ಯಾಕೆ ಅಂದ್ರೆ ಮೇಷಲಗ್ನಕ್ಕೆ ಅಧಿಪತಿ ಕುಜ ಅಂದ್ರೆ ಪೊಲೀಸ್ ಮಿಲಿಟರಿ ಬೆಂಕಿ. ಪೊಲೀಸರು ನೋ ಸಾರಿ ನೋ ಎಕ್ಸ್ಕ್ಯೂಸ್ ನೋ ಕಾಂಪ್ರಮೈಸ್. ಮಿಲಿಟರಿ ಅವರು ಅದೇ ತರ ನೋ ಸಾರಿ ನೋ ಎಕ್ಸ್ಕ್ಯೂಸ್ ನೋ ಕಾಂಪ್ರಮೈಸ್ ಮಿಲಿಟರಿ ಅವರು ಅದೇ ರೀತಿ ಸ್ವಭಾವ. ಆದರೆ ಅವ್ರು ಆಗಲ್ಲ, ಏಕೆಂದ್ರೆ ಅವರು ಕರ್ಕಾಟಕ ರಾಶಿಯಲ್ಲಿ ಲಗ್ನಾಧಿಪತಿ ಕೂತ್ರಿಂದ ಕರ್ಕಾಟಕ ರಾಶಿಯಾಧಿಪತಿ ಚಂದ್ರ ಹೆಣ್ಣು ಹೃದಯ, ಆದ್ರಿಂದ ಅವ್ರು ನಿಜವಾಗ್ಲೂ ಒಳ್ಳೆಯವರು. ನನಗೆ ಸುಮಾರು ಒಂದು 25 ವರ್ಷಗಳಿಂದ ಅವರು ಬಹಳಷ್ಟು ಆತ್ಮೀಯ ಗೊತ್ತಿರೋದ್ರಿಂದ ನನಗೆ ಆ ರೀತಿ ಅವ್ರು ಇದುವರೆಗೂ ಕಂಡು ಬಂದಿಲ್ಲ. ಅವರು ಒಳ್ಳೆ ನಡೆ ನುಡಿ, ಎಷ್ಟೇ ಜನ ಇದ್ರು ಬನ್ನಿ ಶಿವಣ್ಣ ಕೂತ್ಕೊಳ್ಳಿ ಅಂತ ಹೇಳಿ ಫಸ್ಟ್ ನನ್ನ ಮಾತಾಡಿ ಕಲಿಸ್ತಾರೆ. ಆತರ ಸ್ವಭಾವ ಇದೆ. ಆಮೇಲೆ ಜ್ಯೋತಿಷ್ಯವನ್ನ ಬಹಳಷ್ಟು ನೀಟಾಗಿ ಅರ್ಥವತ್ತಾಗಿ ಕೇಳ್ತಾರೆ. ಅವರು ಹೇಗೆ ಏನು ಯಾವ ತರ ಏನ್ ಮಾಡ್ಬೇಕು ಅಂತ ಕೇಳ್ತಾರೆ. ಮತ್ತೆ ಇರ್ತಕ್ಕಂಥ ದೋಷಗಳನ್ನ ನಿವಾರಣೆ ಮಾಡ್ಕೊಳ್ಳಕ್ಕೆ ಅವರು ಎಲ್ಲಾ ರೀತಿಯ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಆದ್ರೂ ಅವರು ಇದುವರೆಗೂ ಒಂದೇ ಒಂದು ಕಾರ್ಯ ಮಾಡಿಲ್ಲ. ಅದಕ್ಕೆ ಈ ಮೂಲಕ ನಿಮ್ಮ ವಾಹಿನಿ ಮೂಲಕ ನಾನು ಅವ್ರಿಗೊಂದು ಮಾತು ಹೇಳ್ತಾ ಇದ್ದೀನಿ. ಲಗ್ನ ಕುಜ ಅಲ್ಲಿ ಬಲಹೀನಾಗಿದ್ದು ನೀಚಭಂಗ ಆಗಿದ್ರು ಸಹ ಅವರು ಮಂಗಳನಾಟ ಅಂತ ಉಜ್ಜಯಿನಿಯಲ್ಲಿ ಮಹಾಕಾಳೇಶ್ವರನಿಗಿಂತ ನದಿ ದಡದಲ್ಲಿ ಮಂಗಳನಾಥ ಅಂತ ಒಂದು ಸನ್ನಿಧಾನ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರ ಹೋಮ ಅವನ ಮಾಡ್ತಾರೋ ಅದೇ ರೀತಿ ಅಲ್ಲಿ ಮಾಡ್ತಾರೆ. ಆದ್ರಿಂದ ಇವರು ಕಡೆ ಪಕ್ಷ 3 ಅವರ್
ಅಲ್ಲೋಗಿ ಕುತ್ಕೊಂಡು ದೋಷವನ್ನು ನಿವಾರಣೆ ಮಾಡ್ಕೊಂಡ್ಬಂದ್ರೆ ಅವ್ರಿಗೆ ಮುಂದೆ ಈ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಬರಲ್ಲ ಅಂತ ಈ ಮೂಲಕ ನಾನು ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೂ ಅವರು ಪ್ರಮಾಣ ವಚನ ಮಾಡಾದ್ಮೇಲೆ ಹೋಗಿ ಹೇಳೋಣ ಅಂತ ಅನ್ಕೊಂಡಿದ್ದೆ. ಆದ್ರಿಂದ ಈಗಲೇ ಹೇಳ್ತಾ ಇದ್ದೀನಿ, ಅವ್ರ ಅದನ್ನ ಪ್ರಮಾಣ ವಚನ ಸ್ವೀಕಾರ ಮಾಡಾದ್ಮೇಲೆ ಹೋಗಿ ಹೇಳ್ಬೋದು. ಜೊತೆಲಿ ಈಗ ಅವ್ರಿಗೆ 65 ವರ್ಷ ಆಗಿರೋದ್ರಿಂದ 65 ವರ್ಷ ಶಾಂತಿ ಮಾಡಿಸ್ಕೊಳ್ಳಿ ಅಂತ ನವೆಂಬರ್ ಹೇಳಿದ್ದೀನಿ ನಾನು. 60ನೇ ವರ್ಷ ಶಾಂತಿ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಯಾಕಂದ್ರೆ ಈ ಶಾಂತಿಗಳಲ್ಲಿ ಏನ್ ಮಾಡ್ತೀವಿ, ಆಯುಷ್ ಹೋಮ, ಧನ್ವಂತರಿ ಹೋಮ, ಮೃತ್ಯುಂಜಯ ಹೋಮ, ಈ ರೀತಿ ಎಲ್ಲ ಹೋಮಗಳು ಮಾಡೋದ್ರಿಂದ ನಮ್ಮ ಜೀವನದ ಅಥವಾ ನಮ್ಮ ಜಾತಕದಲ್ಲಿ ಇರ್ತಕ್ಕಂಥ ಬಹಳಷ್ಟು ದೋಷಗಳು ನಿವಾರಣೆ ಆಗಿ ಒಂದು ಜೀವನವನ್ನು ರೂಪಿಸ್ಕೊಳ್ಳೋದಕ್ಕೆ ಈ ಜಾತಕ ಮತ್ತು ಈ ಹೋಮಗಳು ಕೆಲಸ ಮಾಡ್ತವೆ. ಆದ್ರಿಂದ 65ನೇ ವರ್ಷ ಶಾಂತಿ ಅವ್ರಿಗೆ ಮಾಡ್ಕೊಂಡ್ರೆ ಅಂದ್ರೆ ಮಹಾರಥ ಶಾಂತಿ ಅಂತ 5 ವರ್ಷಕ್ಕೂ ಒಂದೊಂದು ಶಾಂತಿ ಇದೆ. ಪ್ರಪಂಚದ ಪ್ರತಿಯೊಬ್ಬ ಮನುಷ್ಯನು 50 ವರ್ಷ ಆದ್ಮೇಲೆ 5 ವರ್ಷಕ್ಕೂ ಒಂದೊಂದು ಶಾಂತಿ ಮಾಡಿಸ್ಕೊಂಡ್ರೆ ಅವನು ತನ್ನ ಜೀವನ ರೂಪಿಸ್ಕೊಂಬೋದು, ಒಳ್ಳೆ ಉನ್ನತ ಮಟ್ಟಿಗೆ ಹೋಗೋದಕ್ಕೆ ದಾರಿ ದೀಪ ಆಗುತ್ತೆ. ಆದ್ರಿಂದ ಅವರು ಮುಖ್ಯಮಂತ್ರಿ ಆದ್ಮೇಲೆ 1 ತಿಂಗಳ ಒಳಗಾಗಿ ಮಹಾರಥ ಶಾಂತಿ ಅಂತ ಮಾಡಿಸ್ಕೊಂಡು ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗುತ್ತೆ, ಏನು ತೊಂದರೆ ಆಗಲ್ಲ ಅಂತ ಖಂಡಿತ ಹೇಳ್ಬೋದು.